ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಔಷಧ ಪೂರೈಕೆಗಳಾಗ್ತಾ ಇಲ್ಲ. ಜನೌಷಧಿ ಕೇಂದ್ರ ಮತ್ತು ಜನರಿಕ್ ಮೆಡಿಸಿನ್ ಕೇಂದ್ರಗಳನ್ನ ತೆಗೆದುಹಾಕಿದ್ರು. ಇದರಿಂದ ಪ್ರಾಬ್ಲಮ್ ಆಯಿತು ಅಂತ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮುಖಾಂತರ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈಗ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ಗೆ ಸ್ಪಂದಿಸಿದ್ದಾರೆ ಆರೋಗ್ಯ ಇಲಾಖೆ. ಕ್ರಮಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ. PM ಜನೌಷಧಿ ಬಂದ್ ಬೆನ್ನಲ್ಲೇ ಮಾತ್ರೆ ಔಷಧಿಗಳ ಕೊರತೆ ಕಂಡು ಬಂದಿತ್ತು. ಹಾಗಾಗಿ ಔಷಧಿ ಖರೀದಿಗೆ, ಹೆಚ್ಚುವರಿ ಔಷಧಿ ಖರೀದಿಗೆ ಟೆಂಡರ್ ಕರೆಯೋದಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ. ಹೆಚ್ಚುವರಿ 200ಕ್ಕೂ ಹೆಚ್ಚು ಔಷಧಿ ಸೇರ್ಪಡೆ ಮಾಡೋದಕ್ಕೆ. ಯಾಕೆಂದರೆ ಬೇಸಿಕ್ ಮೆಡಿಸಿನ್ ಮಾತ್ರ ಇದ್ದಿದ್ದು ಅಲ್ಲಿ. ನಾವು ಬೆಳಗ್ಗೆ ಎಲ್ಲ ಹೇಳಿದ್ದೀವಿ, ಬೆಂಗಳೂರಿನ ಬೌರಿಂಗ್ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು, KC ಜನರಲ್ ಹಾಸ್ಪಿಟ್ಲಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ವಿ ನಾವು. ಬೇಸಿಕ್ ಮೆಡಿಸನ್ ಇಲ್ಲ. ಒಂದು ವಾಂತಿ ಬೇದಿಗೆ ಅಥವಾ ಒಂದು ಜ್ವರಕ್ಕೆ ಮೆಡಿಸನ್ ಇಲ್ಲ. ಇದ್ದಂತಹ ಜನರಿಕ್ ಮೆಡಿಸನ್, ಜನೌಷಧಿ ಕೇಂದ್ರಗಳನ್ನ ಇವರು ನಮ್ಮ ಕಾಂಪೌಂಡಲ್ಲಿ ಇರಬಾರ್ದು ಅಂತಂದ್ಬಿಟ್ಟು ಅದನ್ನು ಎತ್ತಂಗಡಿ ಮಾಡಿಸ್ಬಿಟ್ರು. ಬಡ ರೋಗಿಗಳಿಗೆ ಸಮಸ್ಯೆ ಆಯ್ತು ಇದರಿಂದ. ಅದನ್ನೇ ನಾವು ರಿಯಾಲಿಟಿ ಚೆಕ್ ಮುಖಾಂತರ ತೋರಿಸಿದ್ದು ಜನಕ್ಕೆ. ನೋಡಿ, ಹಿಂಗಾಗಿದೆ. ಸರ್ಕಾರದ ಪ್ರತಿಷ್ಠೆಯಿಂದಾಗಿ ಇದು ಪ್ರತಿಷ್ಠೆನೇ ಅವ್ರದ್ದು. ಇದ್ದಿದ್ರೆ ಏನು ತಪ್ಪಾಗ್ತಿತ್ತು? ನಮ್ಮಲ್ಲಿರುವಂಥ ನಾವು ಏನೇನು ಔಷಧಿಗಳು ಸರಬರಾಜು ಮಾಡಬೇಕು ನಮ್ಮ ಆಸ್ಪತ್ರೆಗಳು ಮಾಡಬೇಕು. ಅವ್ರ ಹತ್ರ ಹಣವನ್ನು ಕೂಡ ಕೊಟ್ಟಿದ್ದೇವೆ, ನಾವು ಸರಬರಾಜು ಮಾಡ್ತಾಯಿದ್ವಿ. ನಾನೇನು ಓವರ್ನೈಟ್ ಅವರೇನು ಮುಚ್ಚಿಸ್ತಾ ಇಲ್ಲ, ಆಯಿತಾ. ಅವರು ಕೂಡ ನೋಡಿಕೊಂಡು ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಅದನ್ನು ತೆರವುಗೊಳಿಸಿ ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾರೆ. ಯಾವತ್ತೂ ಕೂಡ ನಾಳೆನೇ ತೆಗೀರಿ ಅಂತ ಹೇಳ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಏನು ಔಷಧಿಗಳು ನಾವು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಎಲ್ಲಾದರೂ ಒಂದು ಕಡೆ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಕೂಡ ನಮ್ಮದೇ. ಅದನ್ನು ಆ ವಿಚಾರದಲ್ಲಿ ನಾವು ಹೆಚ್ಚು ಗಮನ ಕೊಡ್ತೀವಿ. ನಿಮ್ಮ ಗಮನಕ್ಕೆ ಇತ್ತ ಸರ್ ಒಂದಷ್ಟು ಮೆಡಿಸಿನ್ಸ್? ಇಲ್ಲ, ಕೆಲವು ಇರ್ತದೆ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಆಸ್ಪತ್ರೆಗಳಿಗೆ ಅವ್ರಿಗೆ ಖರೀದಿ ಮಾಡೋದಕ್ಕೆ ದುಡ್ಡು ಕೂಡ ಕೊಟ್ಟಿರ್ತೀವಿ, ಏನಾದರೂ ಸರಬರಾಜಲ್ಲಿ ವ್ಯತ್ಯಾಸ ಏನಾದರೂ ಆಗಿದ್ದರೆ. ಆದ್ದರಿಂದ ಆದಷ್ಟು ನಾವು ಅದನ್ನು ನಮ್ಮ ವ್ಯವಸ್ಥೆನ ನಾವು ಇನ್ನೂ ಇಂಪ್ರೂವ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಅದು ನಮ್ಮ ದೃಷ್ಟಿಕೋನ. ನಮ್ಮ ಆಸ್ಪತ್ರೆಗಳಲ್ಲಿ ಯಾರೂ ಕೂಡ ಖರೀದಿ ಮಾಡುವಂಥ ಪರಿಸ್ಥಿತಿ ಇರಬಾರ್ದು, ನಮ್ಮಿಂದನೇ ಸಿಗುವಂಥ ರೀತಿಗೆ ಮಾಡಬೇಕು ಅಂತಲೇ ನಮ್ಮ ಒಂದು ಉದ್ದೇಶ. ಓಕೆ, ಅಂದರೆ ಈಗ ಹೆಚ್ಚುವರಿಯಾಗಿ ಮಾನಿಟರಿಂಗ್ ಮಾಡುವಂಥ ಕೆಲಸಗಳಾಗುತ್ತೆ. ಹೆಚ್ಚುವರಿ ಮಾನಿಟರಿಂಗ್ ಆಗ್ತದೆ, ಹೆಚ್ಚು ಎಲ್ಲ ಅಗತ್ಯವಿರೋ ಸರಬರಾಜು ಕೂಡ ಮಾಡ್ತೀವಿ. ಮತ್ತು ಇನ್ನೇನಾದರೂ ಬೇಕಾಗಿದ್ದರೆ ಅದನ್ನು ಕೂಡ ನಾವು ನಮ್ಮ ಈ ಸಲ ಹೆಚ್ಚು ಔಷಧಿಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ನಮ್ಮ ಟೆಂಡರ್ಗಳು ಕರೀತಾ ಇದ್ದೀವಿ. ಹಿಂದಿನ ಒಂದು ಪಟ್ಟಿ ಏನಿತ್ತು, ಮೊದಲೇನು ಪಟ್ಟಿ ಮಾಡಿದರು, ಅದಕ್ಕೆ ಇನ್ನೂ ಸುಮಾರು ಒಂದು 200ಕ್ಕಿಂತ ಹೆಚ್ಚು ಔಷಧಿಗಳನ್ನು ಸೇರಿಸ್ತಾ ಇದ್ದೀವಿ. ಸೊ ನಮ್ಮ ಆಸ್ಪತ್ರೆಗಳು ಇನ್ನೂ ಸದೃಢ ಮಾಡಿಕೊಂಡು ಮತ್ತು ನಮ್ಮ ಡಾಕ್ಟರ್ಗಳಿಗೆ ಸುಲಭವಾಗಿ ಸಿಗದೆ ಹೋದರೆ ಚೀಟಿ ಬರೆದು ಕಳಿಸ್ಬಿಟ್ಟು ಅಲ್ಲೋಗಿ ತೊಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅದಾಗಬಾರ್ದು. ನಮ್ಮಲ್ಲಿ ಇಲ್ಲ ಅಂತ ಹೇಳಬೇಕು, ಅದನ್ನು ತರಿಸುವಂಥ ಕೆಲಸ ನಾವು ಮಾಡಿಕೊಡ್ಬೇಕು. ಪರ್ಯಾಯ ವ್ಯವಸ್ಥೆ ಇದ್ದರೆ ಅವಾಗ ಏನಾಗ್ತದೆ, ಇರೋ ವ್ಯವಸ್ಥೆ ಸರಿಪಡಿಸೋಕೆ ಹೋಗೋದಿಲ್ಲ. ಪರ್ಯಾಯ ವ್ಯವಸ್ಥೆ ಇಲ್ಲದೆ ಹೋದರೆ ನಮ್ಮ ವ್ಯವಸ್ಥೆ ಸರಿ ಹೋಗ್ತದೆ. ರೈಟ್. ಆರೋಗ್ಯ ಸಚಿವರು ಹೇಳಿದ್ರು ಅಂತಂದ್ಬಿಟ್ಟು ನಾವು ಇದನ್ನು ಇಷ್ಟಕ್ಕೆ ಬಿಡಲ್ಲ. ಈಗ ಮುಂದಿನ ವಾರ ಇನ್ನೊಂದು ರಿಯಾಲಿಟಿ ಚೆಕ್. ಇವ್ರು ಹೇಳಿದ ಪ್ರಕಾರ ಹೆಚ್ಚುವರಿಯಾಗಿ ಔಷಧಿಗಳು ಪೂರೈಕೆ ಆಗಿದೆಯಾ ಇಲ್ವಾ, ಬರೀ ಮಾತುಗಷ್ಟೇ ಸೀಮಿತವಾಯ್ತಾ, ಎಲ್ಲ ಬರಬೇಕಲ್ಲ.